ಪಾಕಿಸ್ತಾನ ಪ್ರಜೆಗಳ ವಿಚಾರವಾಗಿ ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿದ್ದು, ಅಧಿಕಾರಿಗಳು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ, ಎಲ್ಲ ಎಸ್ಪಿಗಳಿಗೆ ಮಾಹಿತಿ ನೀಡ್ತೇವೆ ಅಂತ ಅಂದಿದ್ದಾರೆ. ಸೆಂಟ್ರಲ್ ಹೋಮ್ ಅಡ್ವೈಸರಿಯಿಂದ ಸೂಚನೆ ಬಂದಿದೆ, ಲಾಂಗ್ ಟೈಮ್ ವೀಸಾ ಇದ್ದವರಿಗೆ ಕ್ರಮ ತೆಗೆದುಕೊಂಡಿದ್ದೇವೆ, ವಿದ್ಯಾರ್ಥಿಗಳನ್ನು ಕಳಿಸಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರೆ ಅಂತಂದ್ರು. ಸೊ ಲಾಂಗ್ ಟೈಮ್ ವೀಸಾ ಇರೋರಿಗೆ ವಿನಾಯಿತಿ ಸಿಗುತ್ತಾ, ಮೆಡಿಕಲ್ ಚಿಕಿತ್ಸೆಗಾಗಿ ಬಂದಿರುವಂಥವ್ರಿಗೆ ಏನಾದರೂ ವಿನಾಯಿತಿ ಸಿಗುತ್ತಾ, ಐ ಡೋಂಟ್ ನೋ. ಎಲ್ಲ ಹೋಲ್ಸೇಲಾಗಿ ಗಂಟು ಮುಟ್ಟೆ ಕಟ್ಟಿಸಿ ಕಳಿಸ್ಬೇಕು ಅಂತ ಅನಿಸುತ್ತೆ. ಗೃಹ ಮಂತ್ರಿಗಳಿಗೆ ಸರಿಯಾದ ಮಾಹಿತಿ ಇರಬೇಕು. ತಮ್ಮ ಅಧಿಕಾರಿಗಳಿಗೆ ಹೇಳಿ, ನಾಳೆ ಯಾವನೋ ಒಬ್ಬ ಏನೋ ಕೆಲಸ ಮಾಡ್ದ ಅಂತಂದರೆ ನಿಮ್ಮ ತಲೆಗೆ ಬರುತ್ತೆ. ದಯವಿಟ್ಟು ಮಾನ್ಯ ಗೃಹ ಮಂತ್ರಿಗಳು ತಮ್ಮ ಇಲಾಖೆಗೆ ಹೇಳಿ ಸರಿಯಾದಂಥ ರೆಕಾರ್ಡನ್ನು ಇಟ್ಕೊಳ್ಳೋದು ಬೆಟರ್. ಇನ್ನು ಎಕ್ಸಾಕ್ಟ್ ನಂಬರ್ಸ್ ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೇವೆ. ಎಲ್ಲ ಸೀನಿಯರ್ ಆಫೀಸರ್ಸ್ಗೂ ಕೂಡ, ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸು, ರೇಂಜಲ್ಲಿರೋರಿಗೆ ಅವ್ರಿಗೆಲ್ರಿಗೂ ಕೂಡ ಈಗಾಗಲೇ ತಿಳಿಸಿದ್ದೇವೆ. ನಿನ್ನೆ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ ಅಡ್ವೈಸರಿ ಬಂದಿದೆ, ಅದರ ಪ್ರಕಾರ ಮಾಡ್ತಾಯಿದ್ದೇವೆ. ಲಾಂಗ್ ಟರ್ಮ್ ವೀಸಾ ಇರೋರಿಗೆ ಅವರೇ ಎಕ್ಸೆಂಪ್ಷನ್ ಕೊಟ್ಟಂಗೆ ಕಾಣಿಸುತ್ತೆ. ಮತ್ತು ಯಾರಿಗೆ ಟೂರಿಸ್ಟ್ ವೀಸಾ ಅಥವಾ ಆ ರೀತಿ ಒಂದು ಕ್ಯಾಟಗರಿ ಆಫ್ ವೀಸಾಗಳಿದೆ ಅವರಿಗೆಲ್ಲ ವಾಪಸ್ ಕಳಿಸೋದಕ್ಕೆ ಏನು ಕ್ರಮ ತೊಗೋಬೇಕೋ ಅದನ್ನೆಲ್ಲ ತೊಗೊಳ್ತಾ ಇದ್ದೇವೆ. ಮಾಡ್ತಾ ಇದ್ದಾರೆ. ನನಗಿನ್ನೂ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ. ಪ್ರತಿ ಜಿಲ್ಲೆನಲ್ಲೂ ಕೂಡ ನಾವು ಎಸ್ ಪಿಗಳಿಗೆ ತಿಳಿಸಿದ್ದೇವೆ. ಆಮೇಲೆ ಇಲ್ಲಿ ನಮ್ಮ ಕೇಂದ್ರದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ ಇದ್ದವರಿಗೂ ಕೂಡ ಕಳಿಸ್ಬೇಕು, ಸ್ಟೂಡೆಂಟ್ ಇದ್ದಗಳಿಗೂ ಕೂಡ ಕಳಿಸ್ಬೇಕಾಗ್ತದೆ. ಯಾಕೆಂದರೆ ಎಕ್ಸೆಂಪ್ಷನ್ ಏನು ಕೊಟ್ಟಂಗೆ ಕಾಣಲಿಲ್ಲ ಅವರು. ಒಂದು ವೇಳೆ ಆ ಥರ ಇದ್ದರೆ ಅದನ್ನು ಎಕ್ಸೆಂಪ್ಟ್ ಮಾಡ್ಬೋದು, ಆದರೆ ಅವರ ಅಡ್ವೈಸರಿನಲ್ಲಿ ಆ ರೀತಿ ಕಾಣ್ತಾ ಇಲ್ಲ. ಅಲ್ಲ, ಅದು ಅಲರ್ಟ್ ಕಂಟಿನ್ಯೂಸ್ ಆಗಿ ಇದ್ದೇ ಇದೆ. ಆ ಘಟನೆ ಆದಾಗಿಂದನೂ ಕೂಡ ಇಡೀ ದೇಶದಲ್ಲಿ ಅಲರ್ಟು ಎಲ್ಲ ಡಿ ಜಿಗಳಿಗೂ ತಿಳಿಸಿದ್ದಾರೆ. ಅದು ಇಟ್ ಈಸ್ ಆನ್ ಆನ್ಗೋಯಿಂಗ್ ಥಿಂಗ್. ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ದೇವೆ. ಎಲ್ಲ ಸೀನಿಯರ್ ಆಫೀಸರ್ಸ್ಗೂ ಕೂಡ, ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸು, ರೇಂಜಲ್ಲಿರೋರಿಗೆ ಅವ್ರಿಗೆಲ್ರಿಗೂ ಕೂಡ ಈಗಾಗಲೇ ತಿಳಿಸಿದ್ದೇವೆ. ನಿನ್ನೆ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ ಅಡ್ವೈಸರಿ ಬಂದಿದೆ, ಅದರ ಪ್ರಕಾರ ಮಾಡ್ತಾಯಿದ್ದೇವೆ. ಲಾಂಗ್ ಟರ್ಮ್ ವೀಸಾ ಇರೋರಿಗೆ ಅವರೇ ಎಕ್ಸೆಂಪ್ಷನ್ ಕೊಟ್ಟಂಗೆ ಕಾಣಿಸುತ್ತೆ. ಮತ್ತು ಯಾರಿಗೆ ಟೂರಿಸ್ಟ್ ವೀಸಾ ಅಥವಾ ಆ ರೀತಿ ಒಂದು ಕ್ಯಾಟಗರಿ ಆಫ್ ವೀಸಾಗಳಿದೆ ಅವರಿಗೆಲ್ಲ ವಾಪಸ್ ಕಳಿಸೋದಕ್ಕೆ ಏನು ಕ್ರಮ ತೊಗೋಬೇಕೋ ಅದನ್ನೆಲ್ಲ ತೊಗೊಳ್ತಾ ಇದ್ದೇವೆ. ಐಡೆಂಟಿಫೈ ಆಗಿದೆ ಸರ್, ಎಷ್ಟು ಜನ ಇದ್ದಾರೆ ಅಂತ?